ದೇಶದ ಪ್ರಧಾನಮಂತ್ರಿಗಳು ಈ ಹಿಂದೆನೇ ಒಂದು ಹುನ್ನಾರ ರೆಡಿ ಮಾಡಿದರು. ಅವರಿಗೆ 5 ರಾಜ್ಯಗಳ ಚುನಾವಣೆ ಮುಗಿಬೇಕಾಗಿತ್ತು. 5 ರಾಜ್ಯಗಳ ಚುನಾವಣೆ ಮುಗಿದ ತಕ್ಷಣ ನಾವು ಮೊದಲೇ ಊಹೆ ಮಾಡಿದ್ದು ಪೆಟ್ರೋಲ್ ಡೀಸೆಲ್ ದರವನ್ನು ಜಾಸ್ತಿ ಮಾಡ್ತಾರೆ. ವಿಶ್ವಗುರು ಆದವರಿಗೆ ಈ ದೇಶದ ಜನರ ಸಂಕಷ್ಟಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯುದ್ಧ ಆಗಿದ್ದು ಅದು ಇಲ್ಲಿಗೆ ಯಾವುದಕ್ಕೆ ನಿಮ್ಮ ಅಲ್ಲಿ ಯುದ್ಧ ಆಗಿರ್ತಕ್ಕಂಥದ್ದು ಏನು ಅಮೇರಿಕಾಗೂ ನಮಗೂ ಯುದ್ಧ ಆಗಲಿಲ್ಲ, ಅಥವಾ ಬೇರೆ ರಾಜ್ಯಗಳಿಗೆ ಆಗಲಿಲ್ಲ, ಪ್ಯಾಲೆಸ್ತೀನಿಗೆ ಆಗಿದ್ದು ಮತ್ತು ಇರಾನಿಗೆ ಆಗಿದ್ದ ಯುದ್ಧ ಸಂದರ್ಭ. ಆದರೆ ನಮ್ಮ ದೇಶಕ್ಕೇನು ಸಂಬಂಧ ಆಯಿತು? ನಮ್ಮ ದೇಶದ ಜನರಿಗೆ ಯುದ್ಧ ಪ್ರಾರಂಭ ಆದ ಮರುದಿವಸನೇ ಇವರು LPG ದರವನ್ನು ಜಾಸ್ತಿ ಮಾಡಿದರು, ಪೆಟ್ರೋಲ್ ದರವನ್ನು ಜಾಸ್ತಿ ಮಾಡಿದರು, ಸಪ್ಲೈ ಕಡಿಮೆ ಆಯಿತು. ಕಾರಣ ನಮ್ಮಲ್ಲಿ ವಿದೇಶಾಂಗ ನೀತಿಯ ಫೇಲ್ಯೂರ್ ಇದೆ. ಈ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಅಬುದಾಬಿಗೆ ಹೋಗಿದ್ದಾರಲ್ಲ, ಇದನ್ನು ಮೊದಲೇ ಮಾಡಬೇಕಾಗಿತ್ತು. ನಮಗೆ ಯಾವ ದೇಶದಿಂದ ತೈಲವನ್ನು ಖರೀದಿ ಮಾಡಬೇಕು ಅಂತೇಳುವುದು ಕನಿಷ್ಠ ಜ್ಞಾನ ಆದರೂ ಕೇಂದ್ರ ಸರ್ಕಾರಕ್ಕೆ ಇರಬೇಕಾಗಿತ್ತು. ಅಮೇರಿಕದವರ ಜೊತೆಯಲ್ಲಿ ನಾವು ಸರೆಂಡರ್ ಆಗಿ ಟ್ರಂಪಿನ ಕೈಕಾಲು ಹಿಡಿದು ಇವತ್ತು ನಾವು ಪೆಟ್ರೋಲ್ ಎಲ್ಲಿ ಖರೀದಿ ಮಾಡಬೇಕು, ಡೀಸೆಲ್ ಎಲ್ಲಿ ಖರೀದಿ ಮಾಡಬೇಕು, LPG ಎಲ್ಲಿ ಖರೀದಿ ಮಾಡಬೇಕು, ಊಟಕ್ಕೆ ಅಕ್ಕಿ ಎಲ್ಲಿ ಖರೀದಿ ಮಾಡಬೇಕು, ನಮಗೆ ಬೇಕಾದ ಸಾಮಾನುಗಳನ್ನು ಎಲ್ಲಿ ಖರೀದಿ ಮಾಡಬೇಕು ಅಂತ ಅಮೇರಿಕನವರು ನಮಗೆ ಡಿಕ್ಟೇಟ್ ಮಾಡೋದಾಗಿದ್ದರೆ ನಮ್ಮ ದೇಶದ ಫಾರಿನ್ ಪಾಲಿಸಿ ಏನು, ವಿದೇಶಾಂಗ ನೀತಿ ಏನು? ಇದು ನಾನು ಹೇಳ್ತೀನಿ, ಈ ಪರಿಸ್ಥಿತಿ ಬರಲಿಕ್ಕೆ ನಮ್ಮ ದೇಶದ ವಿದೇಶಾಂಗ ನೀತಿಯ ಫೇಲ್ಯೂರೇ ಇದಕ್ಕೆ ಕಾರಣ. ವಿದೇಶಾಂಗ ನೀತಿಯನ್ನು ನಾವು ಈ ಹಿಂದೆ ದೇಶದ ಪ್ರಧಾನಮಂತ್ರಿಗಳು ಯಾವ ರೀತಿ ನಿರ್ಲಿಪ್ತ ನೀತಿಯನ್ನು ಅನುಸರಿಸ್ತಾ ಇದ್ರು, ಆದಿಸಿದರೆ ಇದು ಕೆಲಸ ಆಗ್ತಿರಲಿಲ್ಲ. ಇವರಿಗೆ ವಿಶ್ವಗುರು ಆಗಬೇಕು ಅಂತ ಹೇಳೋದಕ್ಕೋಸ್ಕರ ಇವರು ಗುರು ವಿಶ್ವಕ್ಕಾದರೂ ಭಾರತ ದೇಶವನ್ನು ಮರ್ತೇ ಬಿಟ್ಟರು. ಈ ಹ್ಯಾಸ್ ಫರ್ಗಾಟನ್ ಇಂಡಿಯಾ. ಅವರು ಭಾರತದಿಂದ ವಿಶ್ವಗುರು ಸ್ಥಾನಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕನಿಷ್ಠ ಜ್ಞಾನ ಆದರೂ ದೇಶದ ಪ್ರಧಾನಮಂತ್ರಿಗೆ ಇರಬೇಕಾಗಿತ್ತು. ಅದು ಇಲ್ಲದೆ ಇವತ್ತು ನಮ್ಮನ್ನು ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ. ದಿವಸ ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ಹೇಳಬೇಕಿದ್ರೆ ಮಂಗಳೂರು ನಗರದಲ್ಲಿ LPG ದರ 45 ರೂಪಾಯಿ ಪರ್ ಲೀಟರ್ಗೆ ಜಾಸ್ತಿ ಆಗಿದೆ. 8,000 ರಿಕ್ಷಾದಲ್ಲಿ 4,000 ರಿಕ್ಷಾದವರು LPG ಹಾಕಿ ಓಡಿಸ್ತಾರೆ. ದಿವಸಕ್ಕೆ 5 ಲೀಟರ್ LPG ಹಾಕ್ತಾರೆ. 40 ರೂಪಾಯಿಂದ 5 ಲೀಟರ್ಗೆ ಎಷ್ಟಾಯಿತು? 200 ರೂಪಾಯಿ ಆಯಿತು. ದಿವಸಕ್ಕೆ 200 ರೂಪಾಯಿ LPGಯಿಂದ ಓಡಿಸುವಂಥ ರಿಕ್ಷಾ ಚಾಲಕರು ನಷ್ಟ ಅನುಭವಿಸ್ತಾ ಇದ್ದಾರೆ. ಅವರ ರೇಟ್ ಜಾಸ್ತಿ ಆಗಲಿಲ್ಲ. ಸಾಮಾನ್ಯ ಜನರಿಗೆ ಇವತ್ತು ತಿಂಡಿ ತಿನಿಸುಗಳಿಗೆ ರೇಟ್ ಜಾಸ್ತಿ ಆಗಿದೆ, ಚಹಾ ಕಾಫಿ ರೇಟ್ ಜಾಸ್ತಿ ಆಗಿದೆ. ಕೆಲವು ಹೋಟೆಲ್ಗಳಲ್ಲಿ ಗ್ಯಾಸು ದರ ಅಂತಲೇ ಬರೀತಾರೆ. ಹೋಟೆಲ್ನ ಬಿಲ್ಲಲ್ಲಿ ಗ್ಯಾಸಿನ ದರ ಬರೆದು ನಿಮ್ಮಿಂದ ದುಡ್ಡು ವಸೂಲು ಮಾಡ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಇವತ್ತು ಮಾರಾಟ ಆಗ್ತಾ ಇದೆ. ಅನೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಇವತ್ತು ಸ್ಟಾಕ್ ಇಲ್ಲ. ಪೆಟ್ರೋಲ್, ಡೀಸೆಲ್, LPG ಗ್ಯಾಸ್ಗಳು ಸಿಗ್ತಾ ಇಲ್ಲ. ಏಕಾಏಕಿ 997 ರೂಪಾಯಿಯನ್ನು ಗ್ಯಾಸ್ ಸಿಲಿಂಡರ್ಗೆ, ಕಮರ್ಷಿಯಲ್ಗೆ ನೀವು ಜಾಸ್ತಿ ಮಾಡಿದರೆ ಜನರು ಯಾವ ರೀತಿಯಿಂದ ಬದುಕೋದು? ಹೋಟೆಲ್ ಮಾಲಕರು ಹೇಗೆ ಬದುಕೋದು? ಅವರು ಹೋಟೆಲ್ ಮನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಸಂಬಳ ಹೇಗೆ ಕೊಡೋದು? ಅಂದರೆ ಒಟ್ಟಾರೆ ಹೇಳಬೇಕಿದ್ರೆ ದೇಶದ ಪ್ರಧಾನಮಂತ್ರಿ ಅವರು 2014ರಲ್ಲಿ ಹೇಳಿದರು ಅಧಿಕಾರಕ್ಕೆ ಬಂದಾಗ ಅಚ್ಚೇ ದಿನ ಬರ್ತದೆ ಅಂತ. ಈಗ ಅಚ್ಚೇ ದಿನ ಬಂತು. ಅಚ್ಚೇ ದಿನ ಹೇಗೆ? ನೀವು ನಿಮ್ಮ ಕಾರನ್ನು ಮನೆಯಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗಿ, ಅಷ್ಟು ಅಗತ್ಯ ಇದ್ದರೆ ರಿಕ್ಷಾದಲ್ಲಿ ಹೋಗಿ, ಕೈಕಾಲು ಕಟ್ಟಿದರೆ ಸೈಕಲಲ್ಲಿ ಹೋಗಿ. ಇವತ್ತು ನನಗೆ ಏನು ನಾಟಕ ಕಂಪನಿಗಳು ನೋಡಿ. BJP ಅವರು ಸೋಮಣ್ಣನವರು ಏನು ಎಸ್ಕಾಟನ್ನು ಬಿಟ್ಟು ಸಭೆಗೆ ಬಂದರು. ಅಯ್ಯೋ, ಯಾಕೆ ಹೋಗಬೇಕು ಸೋಮಣ್ಣನವರು ಎಸ್ಕಾಟ್ ಬಿಟ್ಟು? ಎಸ್ಕಾಟ್ ಕೊಡೋದು ನಿಮ್ಮ ಭದ್ರತೆಗೆ ಅದು ಶೋನಾ? ಅದು ಎಸ್ಕಾಟ್ ಕೊಡೋದು ನಿಮ್ಮ VIP ಇದ್ದೀರಿ, ನಿಮಗೇನೋ ತೊಂದರೆ ಆಗಬಾರ್ದು ಅಂತ ಕೊಡೋದು. ನನ್ನ ಎಸ್ಕಾಟ್ ನನಗೆ ಬೇಡ, ಇನ್ನು ಕೆಲವರು ನಾನು ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಅಂತ BJP ನಾಯಕರುಗಳು ಹಾಕ್ಕೊಳ್ಳೋದು. ನಾನು 5 ಲೀಟರ್ ಪೆಟ್ರೋಲ್ ಉಳಿಸಿದೆ. ಹೌದು, ದೇಶಕ್ಕೋಸ್ಕರ ಉಳಿಸೋಣ, ಅದಕ್ಕೂ ನಮ್ಮದು ಸಪೋರ್ಟ್ ಇದೆ. ಯಾವಾಗ ಈ ಪರಿಸ್ಥಿತಿ ಯಾಕೆ ಬಂತು? ಇದು ಅಚ್ಚೇ ದಿನ ಇನ್ನೊಂದು ಸೆಕೆಂಡ್ ರೀಲ. ಇದು 2014ನಲ್ಲಿ ಒಂದು ರೀಲ್ ಇತ್ತು, ಅಚ್ಚೇ ದಿನ ಆಯೇಗ. ಇದು ಸೆಕೆಂಡ್. 2014ನಲ್ಲಿ ನಿಮ್ಮ ನಿರೀಕ್ಷೆ ಏನು? ಅಚ್ಚೇ ದಿನ ಅಂದರೆ ಏನು ಕಾಣ್ತಾ ಇದ್ರಿ ನೀವು? ಅಲ್ಲ, ನಾವು ಕಾಣ್ತಾ ಇತ್ತು, ಅಯ್ಯೋ ಫಾರಿನ್ನಿಂದ ದುಡ್ಡು ಎಲ್ಲ ಬರ್ತದೆ, ರೈತರು ಆದಾಯ ದ್ವಿಗುಣ ಆಗ್ತದೆ, ಎಲ್ಲರೂ ಇನ್ನು ಮುಂದೆ ಪಾಸ್ ಇಡ್ತಾರೆ, ಎಲ್ಲರ ಕೈಯಲ್ಲಿ ರಿಕ್ಷಾ ಇರ್ತದೆ, ಎಲ್ಲರ ಕೈಯಲ್ಲಿ ಕಾರ್ ಇರ್ತದೆ, ಎಲ್ಲರೂ ಶ್ರೀಮಂತರಿರ್ತಾರೆ, ಬಡವರು ಇರೋದಿಲ್ಲ, ಇನ್ನು ಮುಂದೆ BPL ಕಾರ್ಡ್ ಇಲ್ಲ, ಎಲ್ಲ APL ಕಾರ್ಡ್ ಮಾಡ್ತಾರೆ. ಇದು ನಮ್ಮ ಮುಗು ಇತ್ತು. ದೇಶದ ಪ್ರಧಾನಮಂತ್ರಿಯಿಂದ ನಮಗೆ ಸಂಕಷ್ಟಕ್ಕೆ ಬರೋದಿಲ್ಲ. ಇನ್ನು
ಒಂದು ಯಾವುದಕ್ಕೂ ಬೇಕಾದರೂ ನಾವು ಯಾರ ಹತ್ರ ಬೇಡಬೇಕಾದ ಪರಿಸ್ಥಿತಿ ಬರುವುದಿಲ್ಲ. ನಮ್ಮ ಬೆಳೆಗೆ ಬೆಲೆ ಬರ್ತದೆ. ನಮ್ಮ ಫಾರಿನ್ ಕರೆನ್ಸಿಯಲ್ಲಿ $1 1 ಕೊಟ್ಟರೆ ಅದಕ್ಕೆ ಸರಿಸಮಾನವಾದಂಥ ಈಕ್ವಲೆಂಟ್ ಕರೆನ್ಸಿ ನಮಗೆ ಫಾರಿನಲ್ಲಿ ಸಿಗ್ತದೆ. ಈಗ ನಮ್ಮ $1 ಲೆಕ್ಕನೇ ಇಲ್ಲ. $1 ಕೊಡಬೇಕಾದ್ರೆ ನಾವು $94 ಕೊಡಬೇಕು. $1 $94 ಅಂದರೆ ಡಿವ್ಯಾಲ್ಯೂಷನ್ ಆಗಿದೆ. GDP ಕುಸಿದು ಹೋಗಿದೆ. ಈ ರೀತಿ ಒಂದು ದೇಶದ ಪರಿಸ್ಥಿತಿ ಇದ್ದರೂ ಕೂಡ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು BJP ಪಕ್ಷದವರಿಗೆ ಇನ್ನೂ ಜ್ಞಾನೋದಯ ಆಗಲಿಲ್ಲಲ್ಲ ಅಂತ ಹೇಳೋದು ನನಗೆ ಬೇಸರ ತಂದಿದೆ. $3 ಪೆಟ್ರೋಲ್ ಡೀಸೆಲ್ಗೆ ಜಾಸ್ತಿ ಆದಾಗ ಇವತ್ತೇ ಹೇಳಿದ್ದಾರೆ, ಬಸ್ಸಿನಲ್ಲಿ ರೇಟ್ ಜಾಸ್ತಿ ಮಾಡ್ತೀವಿ, ಹೋಟೆಲ್ ತಿಂಡಿಗಳ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವವರು ಯಾರು? ಹಾಗಾಗಿ ನಾನು ವಿನಂತಿ ಮಾಡ್ತೇನೆ, ಕೇಂದ್ರ ಸರ್ಕಾರ ನೀವು ನಿಮ್ಮ ವೈಫಲ್ಯವನ್ನು ಬಡ ಜನರ ಮೇಲೆ ಆಗ್ತಾ ಇದ್ದೀರಿ, ಕಾರ್ಮಿಕರ ಮೇಲೆ ಆಗ್ತಾ ಇದ್ದೀರಿ, ಸಾಮಾನ್ಯ ಜನರ ಮೇಲೆ ಆಗ್ತಾ ಇದ್ದೀರಿ, ಸಾಮಾನ್ಯ ಜನರ ಹೊಟ್ಟೆಗೆ ಹೊಡಿತಾ ಇದ್ದೀರಿ. ಹಾಗಾಗಿ ನಿಮಗೆ ಈ ದೇಶದ ಜನರು ನಿಮ್ಮ ಈ ಕೃತ್ಯವನ್ನು ಸಹಿಸೋದಿಲ್ಲ. ನೀವು ವಿರೋಧ ಪಕ್ಷದವರು, ಅದಕ್ಕಾಗಿ ಸರ್ಕಾರದ ಇದು ಯೋಜನೆಯನ್ನು ವಿರೋಧಿಸ್ತಾ ಇದ್ದೀರಿ. ಬಹುಜನರು ಇದನ್ನು ಒಪ್ಕೊಂಡಿದ್ದಾರೆ ಮತ್ತು ದೇಶಕ್ಕಾಗಿ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ದೇಶಕ್ಕಾಗಿ ತ್ಯಾಗ ಮಾಡೋದು ಬೇರೆ, ಕಾರ್ಯಕ್ರಮ ಒಪ್ಪುವುದು ಬೇರೆ. ದೇಶಕ್ಕಾಗಿ ಯುದ್ಧ ಆದಾಗ ಹಿಂದೆ ನಾವು ಕೂಡ ತ್ಯಾಗ ಮಾಡಿದ್ದೇವೆ, ಕೊರೋನಾ ಬಂದಾಗ ನಾವು ತ್ಯಾಗ ಮಾಡಿದ್ದೇವೆ. ಇದು ತ್ಯಾಗ ಮಾಡೋ ಪರಿಸ್ಥಿತಿ ನಿಮ್ಮ ಹೆಡ್ಡತನದಿಂದ ಆಯಿತು. ಯು ಹ್ಯಾವ್ ನಾಟ್ ಯೂಸ್ಡ್ ಯುವರ್ ಬ್ರೈನ್. ನೀವು ಯಾರಿಗೂ ಸರೆಂಡರ್ ಆಗಿ ನಿಮ್ಮ ವರ್ಚಸ್ಸು ಏರಿಸಲಿಕ್ಕೋಸ್ಕರ ಯಾರಿಗೂ ಸರೆಂಡರ್ ಆಗಿ ನೀವು ಈ ದೇಶದ ಈ ಪರಿಸ್ಥಿತಿಗೆ ತಂದು ಒದಗಿಸಿದ್ದೀರಿ. ದಿಸ್ ಇಸ್ ಬಿಕಾಸ್ ಆಫ್ ಯುವರ್ ಫಾಲ್ಟ್. ನಿಮ್ಮ ತಪ್ಪಿನಿಂದ ಈ ದೇಶದ ಜನತೆಯನ್ನು ನೀವು ಶಿಕ್ಷಿಸಿದ್ದೀರಿ. ಹಾಗಾಗಿ ನಿಮಗೆ ಜನ ಕ್ಷಮಿಸೋದಿಲ್ಲ.